ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೇವರ ಪೂಜೆಯನ್ನು ದೀಪ ಹಚ್ಚಿಯೇ ಯಾಕೆ ಆರಂಭಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಪೂಜೆ, ವ್ರತ ಅಥವಾ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ದೇವರ ಮುಂದೆ ದೀಪ ಹಚ್ಚೋದು ಅತ್ಯಂತ ಪವಿತ್ರ ಆಚರಣೆಯಾಗಿದೆ. ಆದರೆ ಇದರ ಹಿಂದಿರುವ ಕಾರಣ ಏನು ಗೊತ್ತಾ? ದೀಪವು ಜ್ಞಾನದ, ಶುದ್ಧತೆಯ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಕತ್ತಲೆ ಅಜ್ಞಾನವನ್ನು ಸೂಚಿಸಿದರೆ ದೀಪದ ಬೆಳಕು ಜ್ಞಾನ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತೆ. ಆದ್ದರಿಂದ ದೇವರ ಮುಂದೆ ದೀಪ ಹಚ್ಚೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಎಂಬ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ದೀಪದ ಜ್ಯೋತಿಯಲ್ಲಿ ದೇವತೆಗಳ ದಿವ್ಯ ಶಕ್ತಿ ನೆಲೆಸಿರುತ್ತೆ. ದೀಪ ಹಚ್ಚಿದಾಗ ಪೂಜೆಯ ಸ್ಥಳವು ಪವಿತ್ರವಾಗುತ್ತದೆ ಹಾಗೂ ದೇವರ ಕೃಪೆಯನ್ನು ಪಡೆಯಲು ಅನುಕೂಲವಾಗುತ್ತೆ. ಅದಕ್ಕಾಗಿಯೇ ತಮಸೋ ಮಾ ಜ್ಯೋತಿರ್ಗಮಯ ಅಂತ ಪ್ರಾರ್ಥಿಸ್ತಾರೆ. ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ನಡೆಸು ಎಂಬ ಅರ್ಥ. ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಕಾರಾತ್ಮಕ ವಾತಾವರಣ ನೆಲೆಸುತ್ತೆ ಎಂದು ಹಿರಿಯರು ಹೇಳ್ತಾರೆ. ದೇವಿ ಮಹಾಲಕ್ಷ್ಮಿಯ ಕೃಪೆಯೂ ದೊರೆಯುತ್ತೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಯಾವುದೇ ಪೂಜೆಯನ್ನು ಆರಂಭಿಸುವ ಮೊದಲು ದೀಪ ಹಚ್ಚೋದು ಕೇವಲ ಸಂಪ್ರದಾಯವಲ್ಲ, ಅದು ಭಕ್ತಿ, ಜ್ಞಾನ ಮತ್ತು ದೈವಿಕ ಶಕ್ತಿಯನ್ನು ಆಹ್ವಾನಿಸುವ ಒಂದು ಪವಿತ್ರ ಆಚರಣೆಯಾಗಿದೆ. ದೀಪದ ಬೆಳಕು ಇರುವ ಮನೆಯಲ್ಲಿ ದೈವಿಕ ಕೃಪೆ ಸದಾ ನೆಲೆಸಿರುತ್ತೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯ ವಿಶೇಷತೆಯಾಗಿದೆ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.